ನೋಡಿ, ಇಡೀ ದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಇರುವಂಥದ್ದು ಬಿ ಜೆ ಪಿ ಪಕ್ಷ ಒಂದೇ. ಆದರೆ ಕರ್ನಾಟಕದಲ್ಲಿ ಇವರು ಹಿಂದುತ್ವಕ್ಕೆ ಸರಿಯಾಗಿ ಗಮನಿಸಲಿಲ್ಲ, ಹಿಂದೂ ಸಂಘಟನೆಗಳನ್ನು ಗಮನಿಸಲಿಲ್ಲ, ಹಿಂದೂ ಸಂಘಟಕರ ಮೇಲಿರುವಂಥ ಕೇಸುಗಳನ್ನು ವಾಪಸ್ ತಗೊಳ್ಳಿಲ್ಲ. ಇವರ ಪೀರಿಯಡ್ನಲ್ಲೇ ಹಿಂದೂ ನಾಯಕರ ಕೊಲೆಗಳಾಯಿತು. ಹರ್ಷನ್ ಕೊಲೆ ಆಯಿತು, ಪ್ರವೀಣ್ ನೆಟ್ಟಾರ್ ಕೊಲೆ ಆಯಿತು, ಹೀಗೆ ಅನೇಕರ ಕೊಲೆ ಆದರೂ ಕೂಡ ಇವರು ಏನೂ ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ನೆಲಕ್ಕೆ ಬಿದ್ದಿದ್ದಾರೆ. ಸೊ ಇನ್ನು ಹಿಂದುತ್ವದ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಆಕ್ರೋಶ ಇದೆ, ಹಿಂದೂ ಸಂಘಟನೆಗಳ ಆಕ್ರೋಶ ಇದೆ. ಹಾಗಾಗಿ ಯತ್ನಾಳ್ ಅವರು ಹಿಂದೂ ಪಕ್ಷ ಉಚ್ಚಾಟಿತ ಬಿ ಜೆ ಪಿಯ ನಾಯಕರಾದಂಥ ಯತ್ನಾಳ್ ಅವರು ಹಿಂದೂ ಪಕ್ಷ ಮಾಡ್ತೀನಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು, ಹಿಂದೂ ಪಕ್ಷ ಮಾಡೋಕ್ಕಿಂತ ಬಿ ಜೆ ಪಿಯನ್ನೇ ಇನ್ನೂ ಗಟ್ಟಿಯಾಗಿ ಹಿಂದುತ್ವ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡೋದು ಒಳ್ಳೆಯದು. ಹಾಗೆ ಅನಿವಾರ್ಯವಾಗಿ ಇವತ್ತು ಯತ್ನಾಳ್ ಅವರನ್ನು ತಗೊಳ್ಳೇ ಇಲ್ಲ, ತಗೊಳ್ಬೇಕು, ಅವರನ್ನು ವಾಪಸ್ ತಗೊಳ್ಬೇಕು. ತಗೊಂಡು ಹಿಂದುತ್ವದ ಅಥವಾ ಭ್ರಷ್ಟರಹಿತ ವಂಶರಹಿತವಾದಂಥ ಒಂದು ಆಡಳಿತ ನಡೆಸುವಂಥ ಪ್ರಕ್ರಿಯೆಯನ್ನು ರೂಪಿಸಿ ಅದನ್ನು ಮುಂದುವರಿಸಬೇಕು. ಈಗಿನ ಕರ್ನಾಟಕದಲ್ಲಿ ಬಿ ಜೆ ಪಿಯ ಭವಿಷ್ಯ ಭಾಳ ಚೆನ್ನಾಗಿದೆ. ಇವತ್ತು ಕಾಂಗ್ರೆಸ್ಸು ಚೀತು ಅಂತ ಇದ್ದಾರೆ ಜನ. ಬೆಲೆ ಏರಿಕೆ ಇರ್ಬೋದು, ತುಷ್ಟೀಕರಣ ಇರ್ಬೋದು. ಸೊ ಈಗ ಅನೇಕ ಗ್ಯಾರಂಟಿಯ ಮೂಲಕ ಜನರನ್ನು ಭಿಕ್ಷುಕರನ್ನಾಗಿ ಮಾಡಿದ್ದಿರ್ಬೋದು. ಇಂಥ ಅನೇಕ ಘಟನೆಗಳಿಂದ ಜನರಿಗೆ, ಸಾಮಾನ್ಯರಿಗೆ ಕಾಂಗ್ರೆಸ್ ಬೇಜಾರಾಗಿದೆ. ಸೊ ಬಿ ಜೆ ಪಿಯವರು ಇದರ ಲಾಭವನ್ನು ಅನ್ನೋಕ್ಕಿಂತ ನಾವು ಸರಿಯಾಗಿ ನಡವಳಿಕೆಯನ್ನು ಮಾಡಿ ಜನರ ಸೇವೆ ಹಿಂದುತ್ವವನ್ನು ಮಾಡ್ತೀವಿ ಅಂತನ್ನುವಂಥ ಭರವಸೆಯನ್ನು ಕೊಟ್ಟರೆ ಮತ್ತೆ ಪುನಃ ಭವಿಷ್ಯ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. ನೋಡಿ, ಇಡೀ ದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಇರುವಂಥದ್ದು ಬಿ ಜೆ ಪಿ ಪಕ್ಷ ಒಂದೇ. ಆದರೆ ಕರ್ನಾಟಕದಲ್ಲಿ ಇವರು ಹಿಂದುತ್ವಕ್ಕೆ ಸರಿಯಾಗಿ ಗಮನಿಸಲಿಲ್ಲ, ಹಿಂದೂ ಸಂಘಟನೆಗಳನ್ನು ಗಮನಿಸಲಿಲ್ಲ, ಹಿಂದೂ ಸಂಘಟಕರ ಮೇಲಿರುವಂಥ ಕೇಸುಗಳನ್ನು ವಾಪಸ್ ತಗೊಳ್ಳಿಲ್ಲ. ಇವರ ಪೀರಿಯಡ್ನಲ್ಲೇ ಹಿಂದೂ ನಾಯಕರ ಕೊಲೆಗಳಾಯಿತು. ಹರ್ಷನ್ ಕೊಲೆ ಆಯಿತು, ಪ್ರವೀಣ್ ನೆಟ್ಟಾರ್ ಕೊಲೆ ಆಯಿತು, ಹೀಗೆ ಅನೇಕರ ಕೊಲೆ ಆದರೂ ಕೂಡ ಇವರು ಏನೂ ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ನೆಲಕ್ಕೆ ಬಿದ್ದಿದ್ದಾರೆ. ಸೊ ಇನ್ನು ಹಿಂದುತ್ವದ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಆಕ್ರೋಶ ಇದೆ, ಹಿಂದೂ ಸಂಘಟನೆಗಳ ಆಕ್ರೋಶ ಇದೆ. ಹಾಗಾಗಿ ಯತ್ನಾಳ್ ಅವರು ಹಿಂದೂ ಪಕ್ಷ ಉಚ್ಚಾಟಿತ ಬಿ ಜೆ ಪಿಯ ನಾಯಕರಾದಂಥ ಯತ್ನಾಳ್ ಅವರು ಹಿಂದೂ ಪಕ್ಷ ಮಾಡ್ತೀನಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು, ಹಿಂದೂ ಪಕ್ಷ ಮಾಡೋಕ್ಕಿಂತ ಬಿ ಜೆ ಪಿಯನ್ನೇ ಇನ್ನೂ ಗಟ್ಟಿಯಾಗಿ ಹಿಂದುತ್ವ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡೋದು ಒಳ್ಳೆಯದು. ಹಾಗೆ ಅನಿವಾರ್ಯವಾಗಿ ಇವತ್ತು ಯತ್ನಾಳ್ ಅವರನ್ನು ತಗೊಳ್ಳೇ ಇಲ್ಲ, ತಗೊಳ್ಬೇಕು, ಅವರನ್ನು ವಾಪಸ್ ತಗೊಳ್ಬೇಕು. ತಗೊಂಡು ಹಿಂದುತ್ವದ ಅಥವಾ ಭ್ರಷ್ಟರಹಿತ ವಂಶರಹಿತವಾದಂಥ ಒಂದು ಆಡಳಿತ ನಡೆಸುವಂಥ ಪ್ರಕ್ರಿಯೆಯನ್ನು ರೂಪಿಸಿ ಅದನ್ನು ಮುಂದುವರಿಸಬೇಕು. ಈಗಿನ ಕರ್ನಾಟಕದಲ್ಲಿ ಬಿ ಜೆ ಪಿಯ ಭವಿಷ್ಯ ಭಾಳ ಚೆನ್ನಾಗಿದೆ. ಇವತ್ತು ಕಾಂಗ್ರೆಸ್ಸು ಚೀತು ಅಂತ ಇದ್ದಾರೆ ಜನ. ಬೆಲೆ ಏರಿಕೆ ಇರ್ಬೋದು, ತುಷ್ಟೀಕರಣ ಇರ್ಬೋದು. ಸೊ ಈಗ ಅನೇಕ ಗ್ಯಾರಂಟಿಯ ಮೂಲಕ ಜನರನ್ನು ಭಿಕ್ಷುಕರನ್ನಾಗಿ ಮಾಡಿದ್ದಿರ್ಬೋದು. ಇಂಥ ಅನೇಕ ಘಟನೆಗಳಿಂದ ಜನರಿಗೆ, ಸಾಮಾನ್ಯರಿಗೆ ಕಾಂಗ್ರೆಸ್ ಬೇಜಾರಾಗಿದೆ. ಸೊ ಬಿ ಜೆ ಪಿಯವರು ಇದರ ಲಾಭವನ್ನು ಅನ್ನೋಕ್ಕಿಂತ ನಾವು ಸರಿಯಾಗಿ ನಡವಳಿಕೆಯನ್ನು ಮಾಡಿ ಜನರ ಸೇವೆ ಹಿಂದುತ್ವವನ್ನು ಮಾಡ್ತೀವಿ ಅಂತನ್ನುವಂಥ ಭರವಸೆಯನ್ನು ಕೊಟ್ಟರೆ ಮತ್ತೆ ಪುನಃ ಭವಿಷ್ಯ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. ನೋಡಿ, ಇಡೀ ದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಇರುವಂಥದ್ದು ಬಿ ಜೆ ಪಿ ಪಕ್ಷ ಒಂದೇ. ಆದರೆ ಕರ್ನಾಟಕದಲ್ಲಿ ಇವರು
ಹಿಂದುತ್ವಕ್ಕೆ ಸರಿಯಾಗಿ ಗಮನಿಸಲಿಲ್ಲ, ಹಿಂದೂ ಸಂಘಟನೆಗಳನ್ನು ಗಮನಿಸಲಿಲ್ಲ, ಹಿಂದೂ ಸಂಘಟಕರ ಮೇಲಿರುವಂಥ ಕೇಸುಗಳನ್ನು ವಾಪಸ್ ತಗೊಳ್ಳಿಲ್ಲ. ಇವ್ರ ಪೀರಿಯಡ್ನಲ್ಲೇ ಹಿಂದೂ ನಾಯಕರ ಕೊಲೆಗಳಾಯಿತು. ಹರ್ಷನ್ ಕೊಲೆ ಆಯಿತು, ಪ್ರವೀಣ್ ನೆಟ್ಟಾರ್ ಕೊಲೆ ಆಯಿತು, ಹೀಗೆ ಅನೇಕರ ಕೊಲೆ ಆದರೂ ಕೂಡ ಇವರು ಏನೂ ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ನೆಲಕ್ಕೆ ಬಿದ್ದಿದ್ದಾರೆ. ಸೊ ಇನ್ನು ಹಿಂದುತ್ವದ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಆಕ್ರೋಶ ಇದೆ, ಹಿಂದೂ ಸಂಘಟನೆಗಳ ಆಕ್ರೋಶ ಇದೆ. ಹಾಗಾಗಿ ಯತ್ನಾಳ್ ಅವರು ಹಿಂದೂ ಪಕ್ಷ ಉಚ್ಚಾಟಿತ ಬಿ ಜೆ ಪಿಯ ನಾಯಕರಾದಂಥ ಯತ್ನಾಳ್ ಅವರು ಹಿಂದೂ ಪಕ್ಷ ಮಾಡ್ತೀನಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು, ಹಿಂದೂ ಪಕ್ಷ ಮಾಡೋಕ್ಕಿಂತ ಬಿ ಜೆ ಪಿಯನ್ನೇ ಇನ್ನೂ ಗಟ್ಟಿಯಾಗಿ ಹಿಂದುತ್ವ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡೋದು ಒಳ್ಳೆಯದು. ಹಾಗೆ ಅನಿವಾರ್ಯವಾಗಿ ಇವತ್ತು ಯತ್ನಾಳ್ ಅವರನ್ನು ತಗೊಳ್ಳೇ ಇಲ್ಲ, ತಗೊಳ್ಬೇಕು, ಅವರನ್ನು ವಾಪಸ್ ತಗೊಳ್ಬೇಕು. ತಗೊಂಡು ಹಿಂದುತ್ವದ ಅಥವಾ ಭ್ರಷ್ಟರಹಿತ ವಂಶರಹಿತವಾದಂಥ ಒಂದು ಆಡಳಿತ ನಡೆಸುವಂಥ ಪ್ರಕ್ರಿಯೆಯನ್ನು ರೂಪಿಸಿ ಅದನ್ನು ಮುಂದುವರಿಸಬೇಕು. ಈಗಿನ ಕರ್ನಾಟಕದಲ್ಲಿ ಬಿ ಜೆ ಪಿಯ ಭವಿಷ್ಯ ಭಾಳ ಚೆನ್ನಾಗಿದೆ. ಇವತ್ತು ಕಾಂಗ್ರೆಸ್ಸು ಚೀತು ಅಂತ ಇದ್ದಾರೆ ಜನ. ಬೆಲೆ ಏರಿಕೆ ಇರ್ಬೋದು, ತುಷ್ಟೀಕರಣ ಇರ್ಬೋದು. ಸೊ ಈಗ ಅನೇಕ ಗ್ಯಾರಂಟಿಯ ಮೂಲಕ ಜನರನ್ನು ಭಿಕ್ಷುಕರನ್ನಾಗಿ ಮಾಡಿದ್ದಿರ್ಬೋದು. ಇಂಥ ಅನೇಕ ಘಟನೆಗಳಿಂದ ಜನರಿಗೆ, ಸಾಮಾನ್ಯರಿಗೆ ಕಾಂಗ್ರೆಸ್ ಬೇಜಾರಾಗಿದೆ. ಸೊ ಬಿ ಜೆ ಪಿಯವರು ಇದರ ಲಾಭವನ್ನು ಅನ್ನೋಕ್ಕಿಂತ ನಾವು ಸರಿಯಾಗಿ ನಡವಳಿಕೆಯನ್ನು ಮಾಡಿ ಜನರ ಸೇವೆ ಹಿಂದುತ್ವವನ್ನು ಮಾಡ್ತೀವಿ ಅಂತನ್ನುವಂಥ ಭರವಸೆಯನ್ನು ಕೊಟ್ಟರೆ ಮತ್ತೆ ಪುನಃ ಭವಿಷ್ಯ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. ಇಡೀ ದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಇರುವಂಥದ್ದು ಬಿ ಜೆ ಪಿ ಪಕ್ಷ ಒಂದೇ. ಆದರೆ ಕರ್ನಾಟಕದಲ್ಲಿ ಇವರು ಹಿಂದುತ್ವಕ್ಕೆ ಸರಿಯಾಗಿ ಗಮನಿಸಲಿಲ್ಲ, ಹಿಂದೂ ಸಂಘಟನೆಗಳನ್ನು ಗಮನಿಸಲಿಲ್ಲ, ಹಿಂದೂ ಸಂಘಟಕರ ಮೇಲಿರುವಂಥ ಕೇಸುಗಳನ್ನು ವಾಪಸ್ ತಗೊಳ್ಳಿಲ್ಲ. ಇವ್ರ ಪೀರಿಯಡ್ನಲ್ಲೇ ಹಿಂದೂ ನಾಯಕರ ಕೊಲೆಗಳಾಯಿತು. ಹರ್ಷನ್ ಕೊಲೆ ಆಯಿತು, ಪ್ರವೀಣ್ ನೆಟ್ಟಾರ್ ಕೊಲೆ ಆಯಿತು, ಹೀಗೆ ಅನೇಕರ ಕೊಲೆ ಆದರೂ ಕೂಡ ಇವರು ಏನೂ ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ನೆಲಕ್ಕೆ ಬಿದ್ದಿದ್ದಾರೆ. ಸೊ ಇನ್ನು ಹಿಂದುತ್ವದ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಆಕ್ರೋಶ ಇದೆ, ಹಿಂದೂ ಸಂಘಟನೆಗಳ ಆಕ್ರೋಶ ಇದೆ. ಹಾಗಾಗಿ ಯತ್ನಾಳ್ ಅವರು ಹಿಂದೂ ಪಕ್ಷ ಉಚ್ಚಾಟಿತ ಬಿ ಜೆ ಪಿಯ ನಾಯಕರಾದಂಥ ಯತ್ನಾಳ್ ಅವರು ಹಿಂದೂ ಪಕ್ಷ ಮಾಡ್ತೀನಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು, ಹಿಂದೂ ಪಕ್ಷ ಮಾಡೋಕ್ಕಿಂತ ಬಿ ಜೆ ಪಿಯನ್ನೇ ಇನ್ನೂ ಗಟ್ಟಿಯಾಗಿ ಹಿಂದುತ್ವ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡೋದು ಒಳ್ಳೆಯದು. ಹಾಗೆ ಅನಿವಾರ್ಯವಾಗಿ ಇವತ್ತು ಯತ್ನಾಳ್ ಅವರನ್ನು ತಗೊಳ್ಳೇ ಇಲ್ಲ, ತಗೊಳ್ಬೇಕು, ಅವರನ್ನು ವಾಪಸ್ ತಗೊಳ್ಬೇಕು. ತಗೊಂಡು ಹಿಂದುತ್ವದ ಅಥವಾ ಭ್ರಷ್ಟರಹಿತ ವಂಶರಹಿತವಾದಂಥ ಒಂದು ಆಡಳಿತ ನಡೆಸುವಂಥ ಪ್ರಕ್ರಿಯೆಯನ್ನು ರೂಪಿಸಿ ಅದನ್ನು ಮುಂದುವರಿಸಬೇಕು. ಈಗಿನ ಕರ್ನಾಟಕದಲ್ಲಿ ಬಿ ಜೆ ಪಿಯ ಭವಿಷ್ಯ ಭಾಳ ಚೆನ್ನಾಗಿದೆ. ಇವತ್ತು ಕಾಂಗ್ರೆಸ್ಸು ಚೀತು ಅಂತ ಇದ್ದಾರೆ ಜನ. ಬೆಲೆ ಏರಿಕೆ ಇರ್ಬೋದು, ತುಷ್ಟೀಕರಣ ಇರ್ಬೋದು. ಸೊ ಈಗ ಅನೇಕ ಗ್ಯಾರಂಟಿಯ ಮೂಲಕ ಜನರನ್ನು ಭಿಕ್ಷುಕರನ್ನಾಗಿ ಮಾಡಿದ್ದಿರ್ಬೋದು. ಇಂಥ ಅನೇಕ ಘಟನೆಗಳಿಂದ ಜನರಿಗೆ, ಸಾಮಾನ್ಯರಿಗೆ ಕಾಂಗ್ರೆಸ್ ಬೇಜಾರಾಗಿದೆ. ಸೊ ಬಿ ಜೆ ಪಿಯವರು ಇದರ ಲಾಭವನ್ನು ಅನ್ನೋಕ್ಕಿಂತ ನಾವು ಸರಿಯಾಗಿ ನಡವಳಿಕೆಯನ್ನು ಮಾಡಿ ಜನರ ಸೇವೆ ಹಿಂದುತ್ವವನ್ನು ಮಾಡ್ತೀವಿ ಅಂತನ್ನುವಂಥ ಭರವಸೆಯನ್ನು ಕೊಟ್ಟರೆ ಮತ್ತೆ ಪುನಃ ಭವಿಷ್ಯ ಇದೆ ಅಂತನ್ನುವಂಥದ್ದು ಹೇಳ್ತೀನಿ.